Good morning. This program is for 4th semester BCom and subject Corporate Accounting to Coimbatore University, and this is the 17th session. Chapter we are discussing in this session is Final Accounts of Life Insurance Companies. Objective is to understand the meaning of some important terms in Final Accounts of Insurance Companies. In the previous presentation, we understand corresponding schedules of revenue account and balance sheet, and in this session, we are going to understand some important terms in final accounts of life insurance companies. So let us go for some important terms. First one is reinsurance. When an insurance company accepts a business of more risk, it may pass on some risk to another insurance company so as to reduce its own risk. It is known as reinsurance. ಅಂದರೆ ಇನ್ಶೂರೆನ್ಸ್ ಕಂಪ್ನೀಸ್ಗಳು ಏನು ಮಾಡ್ತಾರೆ ಅಂದರೆ ಹೆವಿ ರಿಸ್ಕ್ ಇದ್ದಾಗ ಇನ್ಶೂರರ್ದು ಸೊ ಅವ್ರು ಏನು ಮಾಡ್ತಾರೆ, ಸಮ್ ಪೋರ್ಷನ್ ಆಫ್ ರಿಸ್ಕ್ ವಿಲ್ ಬಿ ಶಿಫ್ಟೆಡ್ ಟು ಅನದರ್ ಇನ್ಶೂರೆನ್ಸ್ ಕಂಪನಿ. ಬೇರೆ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಕಾಂಟ್ರ್ಯಾಕ್ಟ್ ಮಾಡಿಕೊಂಡು ಸೊ ಒಂದಷ್ಟು ಪೋರ್ಷನ್ ರಿಸ್ಕ್ ಏನಿದೆ ಅದನ್ನು ಬೇರೆ ಇನ್ಶೂರೆನ್ಸ್ ಕಂಪ್ನಿಗೆ ಶಿಫ್ಟ್ ಮಾಡ್ತಾರೆ. ಈ ಪ್ರೋಸೆಸ್ಸಿಗೆ ಏನಂತೀವಿ ಅಂದರೆ ರೀಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಸೆಕೆಂಡ್, ಪ್ರೀಮಿಯಂ. It is the amount received by insurance company in consideration for granting to pay a certain amount of money or to make good the loss suffered. And there are 3 types of premium. ಅಂದರೆ ಪ್ರೀಮಿಯಮ್ ಅಂದರೆ ಸೊ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದಾಗ ಏನು ಕಾಂಪನ್ಸೇಷನ್ ಕೊಡ್ತಾರೆ, ಐದರ್ ಆನ್ ಮೆಚುರಿಟಿ ಆರ್ ಆನ್ ಹ್ಯಾಪನಿಂಗ್ ಆಫ್ ಇವೆಂಟ್, ಕಾಂಪನ್ಸೇಷನ್ ಕೊಡಬೇಕಂತ ಹೇಳಿದರೆ ಸೊ ಸಮ್ ಅಮೌಂಟ್ ವಿಲ್ ಬಿ ಕಲೆಕ್ಟೆಡ್ ಫ್ರಮ್ ಪಾಲಿಸಿ ಹೋಲ್ಡರ್ಸ್. ದಟ್ ಈಸ್ ಫ್ರೀಕ್ವೆಂಟ್ಲಿ, ದಟ್ ಈಸ್ ಐದರ್ ಮಂತ್ಲಿ, ಹಾಫ್ ಇಯರ್ಲಿ. ಸೊ ಏನು ಹಣನ ಪಾಲಿಸಿ ಹೋಲ್ಡರ್ಸಿಂದ ಕಲೆಕ್ಟ್ ಮಾಡ್ತಾರೆ ಪೀರಿಯಡಿಕಲಾಗಿ, ಸೊ ಅದಕ್ಕೆ ಏನಂತೀವಿ ಅಂದರೆ ಪ್ರೀಮಿಯಮ್ ಅಂತ ಹೇಳ್ತೀವಿ. ಪ್ರೀಮಿಯಮಲ್ಲಿ 3 ಟೈಪ್ಸ್ ಇದೆ. ಸೊ ಒಂದು, ಪ್ರೀಮಿಯಮ್ ಆನ್ ಡೈರೆಕ್ಟ್ ಬಿಸ್ನೆಸ್. ದಿಸ್ ಈಸ್ ದ ಪ್ರೀಮಿಯಮ್ ರಿಸೀವ್ಡ್ ಬೈ ಇನ್ಶೂರೆನ್ಸ್ ಕಂಪನಿ ಆನ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಎಂಟರ್ಡ್ ಇನ್ ಟು ಡೈರೆಕ್ಟ್ಲಿ ವಿತ್ ದ ಇನ್ಶೂರ್ಡ್. ಅಂದರೆ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಮಾಡ್ಕೊಂಡ ತಕ್ಷಣ ಸೊ ಏನು ಹಣನ ಕಲೆಕ್ಟ್ ಮಾಡ್ಕೊಳ್ತಾರೆ ಸೊ ಪಾಲಿಸಿ ಹೋಲ್ಡರ್ಸಿಂದ, ಅದಕ್ಕೆ ಪ್ರೀಮಿಯಮ್ ಆನ್ ಡೈರೆಕ್ಟ್ ಬಿಸ್ನೆಸ್ ಅಂತ ಹೇಳ್ತೀವಿ. ಎರಡನೇದು, ಪ್ರೀಮಿಯಮ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್. ಸಮ್ಟೈಮ್ಸ್ ದ ಇನ್ಶೂರೆನ್ಸ್ ಕಂಪನಿ ಮೇ ಪಾಸ್ ಆನ್ ದ ರಿಸ್ಕ್ ಆಫ್ ಇನ್ಶೂರೆನ್ಸ್ cover to another insurance company. Such an activity is known as reinsurance ceded, and premium paid by it is called reinsurance premium ceded. This is an expenses to the company. ಅಂದರೆ ರೀಇನ್ಶೂರೆನ್ಸ್ ಸೀಡೆಡ್ ಅನ್ನೋದು ಎಲ್ಲಿ ಬರುತ್ತೆ ಅಂತ ಹೇಳಿದರೆ ರೀಇನ್ಶೂರೆನ್ಸ್ ಪ್ರೋಸೆಸ್ಸಲ್ಲಿ ಬರುತ್ತೆ. ರೀಇನ್ಶೂರೆನ್ಸ್ ಮಾಡಿದಾಗ ಸೊ ಪೋರ್ಷನ್ ಆಫ್ ದ ರಿಸ್ಕ್ ವಿಲ್ ಬಿ ಶಿಫ್ಟೆಡ್ ಟು ಅನದರ್ ಇನ್ಶೂರೆನ್ಸ್ ಕಂಪನಿ. ಇಂಥ ಕೇಸಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಮನ್ನು ತೊಗೊಂಡಾಗ ಅದಕ್ಕೇನಂತೀವಿ ಅಂದರೆ ಪ್ರೀಮಿಯಮ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ ಅಂತ ಹೇಳ್ತೀವಿ. ಇದು ಕಂಪನಿಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಯಾಕಂದರೆ ಇನ್ಶೂರೆನ್ಸ್ ಪ್ರೀಮಿಯಮ್ ಪಾಲಿಸಿ ಹೋಲ್ಡ್ರಿಂದ ತೊಗೊಂಡಾಗ ಅದರಲ್ಲಿ ಒಂದು ಪೋರ್ಷನ್ನ ಇನ್ನೊಂದು ಇನ್ಶೂರೆನ್ಸ್ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕಂತ ಹೇಳಿದರೆ ರಿಸ್ಕು ಸಹ ಇನ್ನೊಂದು ಇನ್ಶೂರೆನ್ಸ್ ಕಂಪ್ನಿಗೆ ಶಿಫ್ಟ್ ಆಗಿರುತ್ತೆ. ನೆಕ್ಸ್ಟು, ಪ್ರೀಮಿಯಮ್ ಆನ್ ರೀಇನ್ಶೂರೆನ್ಸ್ ಅಕ್ಸೆಪ್ಟೆಡ್. ದಿಸ್ ಈಸ್ ದ ಪ್ರೀಮಿಯಮ್ ರಿಸೀವ್ಡ್ ಬೈ ಇನ್ಶೂರೆನ್ಸ್ ಕಂಪನಿ ಆನ್ ಕಾಂಟ್ರಾಕ್ಟ್ ಎಂಟರ್ಡ್ ಇನ್ ಟು ವಿತ್ ಅನದರ್ ಇನ್ಶೂರೆನ್ಸ್ ಕಂಪನಿ ಆನ್ ಅಕೌಂಟ್ ಆಫ್ ರೀಇನ್ಶೂರೆನ್ಸ್ ಅಕ್ಸೆಪ್ಟೆಡ್. ದಿಸ್ ಈಸ್ ಅನ್ ಇನ್ಕಮ್ ಟು ದ ಇನ್ಶೂರೆನ್ಸ್ ಕಂಪನಿ. ಇದು ಹಾಗೆ ರೀಇನ್ಶೂರೆನ್ಸಲ್ಲೇ ಬರುವಂಥದ್ದು. ಸೊ ರೀಇನ್ಶೂರೆನ್ಸ್ ಮಾಡಿದಾಗ ಸೊ ಪಾಲಿಸಿ ಹೋಲ್ಡ್ರಿಂದ ಇನ್ಶೂರೆನ್ಸ್ ಪ್ರೀಮಿಯಮ್ ತೊಗೊಂಡಾಗ ಸೊ ಅದೇನಾಗುತ್ತೆ, ಸೊ ಫಸ್ಟ್ ಇನ್ಶೂರೆನ್ಸ್ ಕಂಪ್ನಿಗೆ ಇನ್ಕಮ್ ಆಗುತ್ತೆ. ಇದಕ್ಕೇನಂತೀವಿ ಅಂದರೆ ಇನ್ಶೂರೆನ್ಸ್ ಆನ್ ಪ್ರೀಮಿಯಮ್ ಆನ್ ರೀಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಅಂತ ಹೇಳ್ತೀವಿ. ನೆಕ್ಸ್ಟು ಕಾನ್ಸೆಪ್ಟ್ ಈಸ್ ಕ್ಲೈಮ್ಸ್. ಸೊ ಇಟ್ ಈಸ್ ದ ಅಮೌಂಟ್ ಪೇಯ್ಡ್ ಬೈ ಇನ್ಶೂರೆನ್ಸ್ ಕಂಪನಿ ಟು ಇನ್ಶೂರ್ಡ್ ಅಗೇನ್ಸ್ಟ್ ಇಟ್ಸ್ ಗ್ಯಾರಂಟಿಡ್ ಟು ಪೇ. In case of life insurance business, claims may arise either on the maturity of specified period on the death of insured. In case of general insurance business, claims arise on happening of a specified event. ಅಂದರೆ ಕ್ಲೈಮ್ಸ್ ಅಂದರೆ ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡಾಗ ಏನು ಅಮೌಂಟನ್ನು ಸೆಟ್ಲ್ ಮಾಡ್ತಾರೆ ಸೊ ಅದಕ್ಕೆ ಕ್ಲೈಮ್ಸ್ ಅಂತ ಹೇಳ್ತೀವಿ. ಈ ಕ್ಲೈಮ್ಸು ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್ಸಲ್ಲಾದರೆ ಸೊ ಡೆತ್ ಆದಾಗ ಕ್ಲೈಮ್ ಸೆಟ್ಲ್ ಮಾಡ್ತಾರೆ, ಹಣ ಕೊಡ್ತಾರೆ. ಅಥವಾ ಫಿಕ್ಸ್ಡ್ ಟರ್ಮ್ ಮೆಚ್ಯೂರ್ ಆದಾಗ ಅಥವಾ ಕಂಪ್ಲೀಟ್ ಆದಾಗ, ಈಗ 15 ಇಯರ್ಸಿಗೆ ಪಾಲಿಸಿ ತೊಗೊಂಡಿದ್ದಾರೆ ಅಂತ ಹೇಳಿದರೆ 15 ಇಯರ್ಸ್ ಆದ ತಕ್ಷಣ ಕ್ಲೈಮ್ಸನ್ನು ಸೆಟ್ಲ್ ಮಾಡ್ತಾರೆ, ಹಣನ ಕೊಡ್ತಾರೆ, ಪಾಲಿಸಿ ಅಮೌಂಟನ್ನು. ಆದರೆ ಜನರಲ್ ಇನ್ಶೂರೆನ್ಸಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಇವೆಂಟ್ ನಡೆದರೆ ಮಾತ್ರ, ಅಂದರೆ ಈಗ ಲೈಫ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಆದರೆ ಆಕ್ಸಿಡೆಂಟ್ ಆದರೆ ಮಾತ್ರ ಕಾಂಪನ್ಸೇಷನ್ ಕೊಡ್ತಾರೆ, ಅದಕ್ಕೆ ಕ್ಲೈಮ್ಸ್ ಅಂತ ಹೇಳ್ತೀವಿ. ಲೈಫ್ ಇನ್ಶೂರೆನ್ಸಲ್ಲಿ ಮೆಚ್ಯೂರಿಟಿ ಆಗ್ಬೋದು, ಡೆತ್ ಆಗ್ಬೋದು. ಬಟ್ ಜನರಲ್ ಇನ್ಶೂರೆನ್ಸಲ್ಲಿ ಸೊ ಆ ಇವೆಂಟ್ ನಡೆದರೆ ಮಾತ್ರ ಕ್ಲೈಮ್ಸ್ ಕೊಡೋದು, ಹಣನ ಸೆಟ್ಲ್ ಮಾಡುವಂಥದ್ದು. ನೆಕ್ಸ್ಟು ಕ್ಲೈಮ್ಸಲ್ಲೂ ಹಾಗೆ 3 ಟೈಪ್ಸ್ ಇದೆ. ಕ್ಲೈಮ್ಸ್ ಆನ್ ಡೈರೆಕ್ಟ್ ಬಿಸ್ನೆಸ್, ಕ್ಲೈಮ್ಸ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ ಆ್ಯಂಡ್ ಕ್ಲೈಮ್ಸ್ ಆನ್ ರೀಇನ್ಶೂರೆನ್ಸ್ ಅಕ್ಸೆಪ್ಟೆಡ್.
First one is claims on direct business. This is the amount paid against the insurance contract entered into directly with the insured. ಸೊ ದಿಸ್ ಈಸ್ ಆನ್ ಎಕ್ಸ್ಪೆನ್ಸಸ್ ಟು ದ ಇನ್ಶೂರೆನ್ಸ್ ಕಂಪನಿ. ಅಂದರೆ ಕ್ಲೈಮ್ಸ್ ಆನ್ ಡೈರೆಕ್ಟ್ ಬಿಸ್ನೆಸ್ ಅಂದರೆ ಸೊ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ ತಕ್ಷಣ ಆ ಪಾಲಿಸಿ ಮೆಚ್ಯೂರ್ ಆದ ತಕ್ಷಣ ಏನು ಹಣ ಕೊಡ್ತಾರೆ ಅದಕ್ಕೆ ಕ್ಲೈಮ್ಸ್ ಅಂತ ಹೇಳ್ತೀವಿ. ಇದು ನ್ಯಾಚುರಲ್ ಇನ್ಶೂರೆನ್ಸಲ್ಲಿ ಇರುವಂಥದ್ದು. ನೆಕ್ಸ್ಟು ಕ್ಲೈಮ್ಸ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್. ಇದು ರೀಇನ್ಶೂರೆನ್ಸ್ ಪ್ರೋಸೆಸ್ಸಲ್ಲಿ ಬರುವಂಥದ್ದು. ಸೊ ರೀಇನ್ಶೂರೆನ್ಸ್ ಅಂದಾಗ ರಿಸ್ಕನ್ನ ಶಿಫ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಕ್ಲೈಮ್ಸ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ ಅಂತ ಹೇಳಿದರೆ ದಿಸ್ ದ ಅಮೌಂಟ್ ರಿಸೀವ್ಡ್ ಫ್ರಮ್ ಅದರ್ ಇನ್ಶೂರೆನ್ಸ್ ಕಂಪನಿ ಎಗೇನ್ಸ್ಟ್ ದ ರೀಇನ್ಶೂರೆನ್ಸ್ ಸೀಡೆಡ್. ಅಂದರೆ ಬೇರೆ ಇನ್ಶೂರೆನ್ಸ್ ಕಂಪನಿಯಿಂದ ಕ್ಲೈಮ್ಸ್ ತೊಗೊಂಡಾಗ ಇನ್ನೊಂದು ಇನ್ಶೂರೆನ್ಸ್ ಕಂಪ್ನಿಗೆ ರಿಸ್ಕ್ ಶಿಫ್ಟ್ ಮಾಡಿದಾಗ ಅವರಿಂದ ಹಣ ತೊಗೊಂಡ್ರೆ ಅದಕ್ಕೆ ಸೀಡೆಡ್ ಅಂತ ಹೇಳ್ತೀವಿ. ಕ್ಲೈಮ್ಸ್ ಆನ್ ರೀಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಅಂದರೆ ದಿಸ್ ಇಸ್ ದ ಅಮೌಂಟ್ ಪೇಯ್ಡ್ ಟು ದ ಅನದರ್ ಇನ್ಶೂರೆನ್ಸ್ ಕಂಪನಿ ಎಗೇನ್ಸ್ಟ್ ದ ರೀಇನ್ಶೂರೆನ್ಸ್ ಅಕ್ಸೆಪ್ಟೆಡ್. ಇದು ಫಸ್ಟ್ ಇನ್ಶೂರೆನ್ಸ್ ಕಂಪನಿ ಇನ್ನೊಂದು ಇನ್ಶೂರೆನ್ಸ್ ಕಂಪನಿಗೆ ಕ್ಲೈಮ್ಸನ್ನು ಸೆಟ್ಲ್ ಮಾಡಲಿಕ್ಕೆ ಹಣ ಕೊಟ್ಟಾಗ ಅದಕ್ಕೆ ಅಕ್ಸೆಪ್ಟೆಡ್ ಅಂತ ಹೇಳ್ತೀವಿ. ಕ್ಲೈಮ್ಸ್ ಆನ್ ರೀಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಅಂತ ಹೇಳ್ತೀವಿ. ಅದು ಇನ್ಶೂರೆನ್ಸ್ ಕಂಪ್ನಿಗೆ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟು ಕಾನ್ಸೆಪ್ಟ್ ಈಸ್ ಕಮಿಷನ್. ಇಟ್ ಈಸ್ ದ ಅಮೌಂಟ್ ಪೇಯ್ಡ್ ಬೈ ಇನ್ಶೂರೆನ್ಸ್ ಕಂಪನಿ ಟು ಇಟ್ಸ್ ಏಜೆಂಟ್ ಇನ್ ಕನ್ಸಿಡರೇಷನ್ ಆಫ್ ಬಿಸ್ನೆಸ್ ಪ್ರೊಕ್ಯೂರ್ಡ್ ಥ್ರೂ ದೆಮ್. ಅಂದರೆ ಕಮಿಷನ್ ಅಂತ ಹೇಳಿದರೆ ಇದು ಇನ್ಶೂರೆನ್ಸ್ ಕಂಪನಿಯವರು ಇನ್ಶೂರೆನ್ಸ್ ಏಜೆಂಟ್ಸಿಗೆ ಕೊಡುವಂಥದ್ದು. ಯಾಕೆ ಅಂತ ಹೇಳಿದರೆ ಇನ್ಶೂರೆನ್ಸ್ ಬಿಸ್ನೆಸ್ನ ತಂದಿರೋದಕ್ಕೆ. ನೆಕ್ಸ್ಟು ಇದರಲ್ಲೂ ಹಾಗೆ 3 ಟೈಪ್ಸ್ ಬರುತ್ತೆ. ಒಂದು ಕಮಿಷನ್ ಆನ್ ಡೈರೆಕ್ಟ್ ಬಿಸ್ನೆಸ್. ಸೊ ದಿಸ್ ಈಸ್ ದ ಕಮಿಷನ್ ಪೇಯ್ಡ್ ಅಗೇನೆಸ್ಟ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಎಂಟರ್ಡ್ ಇಂಟು ಡೈರೆಕ್ಟ್ಲಿ ವಿತ್ ದ ಇನ್ಶೂರ್ಡ್. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್. ದಿಸ್ ಈಸ್ ದ ಕಮಿಷನ್ ರಿಸೀವ್ಡ್ ಫ್ರಮ್ ಅದರ್ ಇನ್ಶೂರೆನ್ಸ್ ಕಂಪನಿ ಅಗೇನೆಸ್ಟ್ ರೀಇನ್ಶೂರೆನ್ಸ್ ಸೀಡೆಡ್. ಇದು ರೀಇನ್ಶೂರೆನ್ಸ್ ಪ್ರೋಸೆಸ್ಸಲ್ಲಿ ಇನ್ನೊಂದು ಇನ್ಶೂರೆನ್ಸ್ ಕಂಪ್ನಿಗೆ ರಿಸ್ಕನ್ನು ಶಿಫ್ಟ್ ಮಾಡಿದಾಗ ಅವರಿಂದ ಕಮಿಷನ್ ತೊಗೊಂಡ್ರೆ ಸೊ ಅದಕ್ಕೆ ಏನಂತೀವಿ ಅಂದರೆ ಕಮಿಷನ್ ಆನ್ ರೀಇನ್ಶೂರೆನ್ಸ್ ಸೀಡೆಡ್ ಅಂತ ಹೇಳ್ತೀವಿ. ಕಮಿಷನ್ ಆನ್ ರೀಇನ್ಶೂರೆನ್ಸ್ ಅಕ್ಸೆಪ್ಟೆಡ್ ಅಂದರೆ ದಿಸ್ ಈಸ್ ದ ಕಮಿಷನ್ ಪೇಯ್ಡ್ ಟು ಅನದರ್ ಇನ್ಶೂರೆನ್ಸ್ ಕಂಪನಿ ಅಗೇನ್ಸ್ಟ್ ರೀಇನ್ಶೂರೆನ್ಸ್ ಅಕ್ಸೆಪ್ಟೆಡ್. ಇದು ಇನ್ನೊಂದು ಇನ್ಶೂರೆನ್ಸ್ ಕಂಪನಿಗೆ ಕಮಿಷನ್ ಪೇ ಮಾಡಿರುವಂಥದ್ದು, ಅವರಿಗೆ ರಿಸ್ಕನ್ನ ಶಿಫ್ಟ್ ಮಾಡಿರೋದಕ್ಕೆ. ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಸೀಡೆಡ್ ಇನ್ಕಮ್ ಆಗುತ್ತೆ, ಅಕ್ಸೆಪ್ಟೆಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಟರ್ಮ್ ಈಸ್ ಸರೆಂಡರ್ಸ್. ಇಟ್ ಈಸ್ ದ ಪೇಮೆಂಟ್ ಮೇಡ್ ಬೈ ಲೈಫ್ ಇನ್ಶೂರೆನ್ಸ್ ಕಂಪನಿ ಟು ದ ಇನ್ಶೂರ್ಡ್ ಆನ್ ದ ಪ್ರಿಮ್ಯಾಚೂರ್ ಟರ್ಮಿನೇಷನ್ ಆಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಅಂದರೆ ಇನ್ಶೂರೆನ್ಸ್ ಟರ್ಮ್ ಮೆಚುರಿಟಿ ಆಗೋದಕ್ಕಿಂತ ಮುಂಚೆನೇ ಸೊ ಪಾಲಿಸಿ ಹೋಲ್ಡರ್ ಏನಾದರೂ ಸರೆಂಡರ್ ಮಾಡ್ದ, ಹಣನ ವಾಪಸ್ ತಗೊಂಡ ಅಂದರೆ ಆ ಪ್ರೋಸೆಸ್ಸಿಗೆ ಏನಂತೀವಿ ಅಂದರೆ ಸರೆಂಡರ್ಸ್ ಅಂತ ಹೇಳ್ತೀವಿ. ಬೋನಸ್. ಇಟ್ ಈಸ್ ದ ಶೇರ್ ಆಫ್ ಸರ್ಪ್ಲಸ್ ಆಫ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಡಿಸ್ಟ್ರಿಬ್ಯೂಟೆಡ್ ಟು ದ ಪಾಲಿಸಿ ಹೋಲ್ಡರ್ಸ್. ಜನರಲಿ ಇಟ್ ಈಸ್ ಪೇಯ್ಡ್ ಎಟ್ ದ ಟೈಮ್ ಆಫ್ ಸೆಟಲ್ಮೆಂಟ್ ಆಫ್ ಇನ್ಶೂರೆನ್ಸ್ ಕ್ಲೈಮ್ಸ್. ಅಂದರೆ ಇನ್ಶೂರೆನ್ಸ್ ಕಂಪ್ನಿಗೆ ಏನು ಪ್ರಾಫಿಟ್ ಬಂದಿರುತ್ತೆ ಅದರಲ್ಲಿ ಒಂದು ಪೋರ್ಷನನ್ನು ಸೊ ಪಾಲಿಸಿ ಹೋಲ್ಡರ್ಸಿಗೆ ಬೋನಸ್ ಅಂತ ಕೊಡ್ತಾರೆ. ಯೂಶ್ವಲ್ ಆಗಿ ಇದನ್ನು ಕ್ಲೈಮ್ ಸೆಟ್ಲ್ ಮಾಡಬೇಕಾದ್ರೆ ಬೋನಸನ್ನು ಆ್ಯಡ್ ಮಾಡಿಬಿಟ್ಟು ಪಾಲಿಸಿ ಹೋಲ್ಡರ್ಸಿಗೆ ಕೊಡ್ತಾರೆ. ನೆಕ್ಸ್ಟ್ ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಮ್. Sometimes instead of paying bonus in cash, the insurance company may adjust amount of bonus payable against future amount of premium to be collected from the insured. The amount of bonus so adjusted towards premium due is known as bonus in reduction of premium. ಅಂದರೆ ಬೋನಸ್ ಕೊಡೋ ಬದಲಾಗಿ ಇನ್ಶೂರೆನ್ಸ್ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂದರೆ ಒಂದು ಆಪ್ಷನ್ ಕೊಡ್ತಾರೆ ಪಾಲಿಸಿ ಹೋಲ್ಡರ್ಸಿಗೆ. ನಿಮಗೆ ಬೋನಸ್ ನಾವು ಕೊಡೋದಿಲ್ಲ, ಆ ಬೋನಸ್ಸನ್ನು ನೀವು ಪ್ರೀಮಿಯಂ ಕೊಟ್ಟೋ ಬದಲಾಗಿ ಬೋನಸ್ಸನ್ನೇ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಸೊ ಆ ಪ್ರೋಸೆಸ್ಸಿಗೆ ಏನಂತಾರೆ ಅಂದರೆ ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಮ್ ಅಂತ ಹೇಳ್ತಾರೆ. ಸೊ ದಿಸ್ ಅಬೌಟ್ ದಿಸ್ ಸೆಷನ್. ಸೊ ಥ್ಯಾಂಕ್ ಯು.